ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇಲ್ಲಿ ವಿಶ್ವಗುರು ಬಸವಣ್ಣನವರು ಇಷ್ಟಲಿಂಗ ಯಾವ ರೀತಿಯಲ್ಲಿ ಚುಳುಕಾಗಿ ಬಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟಲಿಂಗದ ಹಿಂದಿರತಕ್ಕಂಥ ತತ್ವ ಯಾವುದು ಅನ್ನೋದನ್ನು ಇಲ್ಲಿ ವಿವೇಚನೆ ಮಾಡ್ತಾರೆ. ಅರ್ಥಾತ್ ಇಷ್ಟಲಿಂಗ ಇದು ಒಂದು ದೇವರ ಕುರುಹು, ಪರಮಾತ್ಮನ ಕುರುಹು ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ಮಾತನ್ನು ನಾವು ತಿಳ್ಕೋಬೇಕು, ಪ್ರಪಂಚದ ಎಲ್ಲ ಧರ್ಮಗಳನ್ನು ಅಭ್ಯಾಸ ಮಾಡಿ ನೋಡಿದರೆ ಉಪಾಸ್ಯ ವಸ್ತುಗಳನ್ನು 6 ರೀತಿಯಲ್ಲಿ ವಿಂಗಡಿಸಬಹುದು. ಮೊದಲನೇದು ದೇವತಾ ಪೂಜೆ, ಎರಡನೇದು ಭೂತ ಪೂಜೆ, ಮೂರನೇದು ಪ್ರಾಣಿ ಪೂಜೆ, ನಾಲ್ಕನೇದು ಪಿತೃಪೂಜೆ, ಐದನೇದು ಗುರು ಪೂಜೆ ಅಥವಾ ವಿಭೂತಿ ಪೂಜೆ, ಆರನೇದು ದೇವಪೂಜೆ. ಈ 6 ರೀತಿಯ ಉಪಾಸನೆಯ ಆರೋಹಣ ಈ ಸ್ಥಿತಿಗಳನ್ನು ನೋಡಿದರೆ ಬಸವಣ್ಣನವರು ಹೇಳಿದ್ದು ಯಾವುದು ಪೂಜೆ ಮಾಡಕ್ಕೆ ಹೇಳ್ಯಾರ್ರಿ ಅಂತ ನೀವು ಕೇಳಬಹುದು. ಅವ್ರು ಹೇಳಿದ್ದು ಗುರು ಲಿಂಗ ಜಂಗಮವನ್ನು ಮಾತ್ರ ಪೂಜಿಸಬೇಕು. ಗುರು ಜಂಗಮ ಇದು ವಿಭೂತಿ ಪೂಜೆಯಲ್ಲಿ ಬರ್ತದೆ, ಲಿಂಗ ಇದು ದೇವ ಪೂಜೆಯಲ್ಲಿ ಬರ್ತದೆ. ಒಂದು ಮಾತನ್ನು ಮೊದಲು ನಿಮಗೆ ಪೀಠಿಕೆಯಾಗಿ ಹೇಳಿ ಮುಂದೆ ಆ ವಿಷಯಕ್ಕೆ ಬರ್ತೀನಿ. ಒಂದು ನಿಮಗೆ ಉದಾಹರಣೆ ಹೇಳ್ತೀನಿ. ಈಗ ಯಾರು ದೇವತಾ ಪೂಜೆ ಮಾಡ್ತಾರೆ, ದೇವತಾ ಪೂಜೆ ಮಾಡೋರನ್ನ ನಾವು ನರ್ಸರಿ ಸ್ಕೂಲು ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ಬಾಲವಾಡಿ ಮಕ್ಕಳು ಅಂತ. ದೇವತೆಗಳಂದ್ರೆ ಏನು ಮೊದಲು ತಿಳ್ಕೋಬೇಕು. ಕಾಲ್ಪನಿಕವಾಗಿರ್ತಕ್ಕಂಥವು ದೇವತೆಗಳು. ಈಗ ವೆಂಕಟೇಶ್ವರ, ಗಣಪತಿ, ಲಕ್ಷ್ಮಿ, ಸರಸ್ವತಿ ಇವಕ್ಕೇನಂತಾರ ಈ ದೇವತೆಗಳು ಅಂತ ಹೇಳ್ತಾರೆ. ಈ ದೇವತೆಗಳನ್ನ ಯಾರು ಪೂಜೆ ಮಾಡ್ತಾರ ಅವರನ್ನ ಯಾವ ಸ್ಟ್ಯಾಂಡರ್ಡ್ದಲ್ಲಿ, ಅಧ್ಯಾತ್ಮದ ಈ ಸ್ಕೂಲಿನಲ್ಲಿ ಯಾವ ಸ್ಟ್ಯಾಂಡರ್ಡ್ದಲ್ಲಿ ನಿಲ್ಲಿಸ್ಬೇಕಪ್ಪ ಅಂತಂದ್ರೆ ಅವರನ್ನ ನರ್ಸರಿ ಸ್ಕೂಲ್ನೊಳಗೆ, ಅಂದ್ರೆ ಬಾಲವಾಡಿ ಮಕ್ಕಳು ಅಂತ ತಿಳ್ಕೋಬೇಕು. ಆ ಈ ಎ ಬಿ ಸಿ ಡಿ ಓದ್ತಾರೋ ಮಕ್ಕಳು ಅಂತ ತಿಳ್ಕೋಬೇಕು. ಅದಕ್ಕಿಂತಲೂ ಮುಂದೆ ಬಂದರೆ ಭೂತ ಪೂಜೆ. ಭೂತ ಪೂಜೆ ಅದಕ್ಕಿಂತಲೂ ಶ್ರೇಷ್ಠ ಅಂತ ನಾನು ಹೇಳ್ತೀನಿ. ಭೂತ ಪೂಜೆ ಮಾಡೋರು ಅಂದ್ರೆ ಪ್ರಾಥಮಿಕ ಶಾಲೆ ಮಕ್ಕಳಿದ್ದಂಗೆ. ಯಾಕ್ರಿ ಅಂತ ನೀವು ಕೇಳ್ಬೋದು. ನೋಡ್ರಿ, ಕಲ್ಲು ಉಪಯೋಗದ, ಮರ ಉಪಯೋಗದ, ಅಗ್ನಿ ಉಪಯೋಗದ, ನೀರು ಉಪಯೋಗದ, ಇಂಥ ಉಪಯೋಗವಿರ್ತಕ್ಕಂಥ ವಸ್ತುವನ್ನು ಪೂಜೆ ಮಾಡೋದು ಅದಕ್ಕಿಂತಲೂ ದೇವತಾ ಪೂಜೆಗಿಂತಲೂ ಶ್ರೇಷ್ಠ. ಇದಕ್ಕೆ ಭೂತ ಪೂಜೆ ಅಂತಾರೆ. ಅಂಥ ಪೂಜೆ ಮಾಡೋರನ್ನ ನಾವು ಪ್ರಾಥಮಿಕ ಶಾಲೆ ಮಕ್ಕಳು ಅನ್ಬೋದು. ಇದಕ್ಕಿಂತಲೂ ಮುಂದೆ ಹೋದರೆ ಪ್ರಾಣಿ ಪೂಜೆ ಅಂತ ನಾವು ಹೇಳ್ಬೋದು. ಪ್ರಾಣಿ ಪೂಜೆ ಅಂದರೆ ಜಡಕ್ಕಿಂತಲೂ ಪ್ರಾಣಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅಲ್ಲಿ ಚೈತನ್ಯ ಇರ್ತದೆ. ಅದಕ್ಕಾಗಿ ಅಂಥ ಮಕ್ಕಳು ನಾವೇನಬೇಕು ಅಂತಂದ್ರೆ ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿಗಳು ಅಂತ ಹೇಳಬೇಕು. ಅಂದರೆ ಅದಕ್ಕಿಂತಲೂ ಸ್ವಲ್ಪ ಶ್ರೇಷ್ಠ ಆಯಿತು. ಮುಂದೆ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪಿತೃಪೂಜೆ, ಆನ್ಸೆಸ್ಟರ್ಸ್ ವರ್ಷಿಪ್. ಪಿತೃಪೂಜೆ ಅಂತಂದ್ರೆ ಹಿರಿಯರ ಹಬ್ಬ ಅಂತ ಮಾಡ್ತಾರೆ, ಶ್ರಾದ್ದ ಅಂತ ಮಾಡ್ತಾರೆ. ಅದಕ್ಕೆ ನಾವು ಹೈಸ್ಕೂಲ್ ಮಕ್ಕಳು ಅಂತ ಹೇಳ್ಬೋದು. ಪಿತೃಪೂಜೆ ಮಾಡೋರು ಅದಕ್ಕಿಂತ ಶ್ರೇಷ್ಠತೆ ಯಾಕೆ ಹೇಳಿದ್ನಿ ಅಂದರೆ ಪ್ರಾಣಿಕ್ಕಿಂತಲೂ ಮನುಷ್ಯ ಶ್ರೇಷ್ಠ. ಮ್ಯಾನ್ ಇಸ್ ದ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ವಂಶಜರು ನಮ್ಮ ಹಿರಿಯರನ್ನು ಪೂಜೆ ಮಾಡೋದು ಈ ಪ್ರಾಣಿ ಪೂಜೆ ಮಾಡೋದಕ್ಕಿಂತಲೂ ಶ್ರೇಷ್ಠ. ಇನ್ನು ಅದಕ್ಕಿಂತಲೂ ಶ್ರೇಷ್ಠ ಯಾವುದಪ್ಪ ಅಂತಂದರೆ ಗುರು ಪೂಜೆ ಅಥವಾ ಮಹಾತ್ಮರ ಪೂಜೆ, ವಿಭೂತಿ ಪೂಜೆ ಅಂತ ನಾವು ಹೇಳ್ತೀವಿ. ಆ ವಿಭೂತಿ ಪೂಜೆ ಮಾಡೋರನ್ನ ನಾವು ಕಾಲೇಜ್ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ವಿಭೂತಿ ಅಂದರೆ ಭೂತಿ ಅಂದರೆ ಇರುವುದು, ವಿಭೂತಿ ಅಂದರೆ ವಿಶೇಷವಾಗಿ ಆಗುವುದು, ಬೀಯಿಂಗ್ ಆ್ಯಂಡ್ ಬಿಕಮಿಂಗ್. ಅಂದರೆ ಈಗ ನರೇಂದ್ರ ಭೂತಿ, ಸ್ವಾಮಿ ವಿವೇಕಾನಂದ ವಿಭೂತಿ, ಗದಾಧರ ಭೂತಿ, ರಾಮಕೃಷ್ಣ ಪರಮಹಂಸ ವಿಭೂತಿ, ಬಸವರಸ ಭೂತಿ, ಬಸವಣ್ಣ ವಿಭೂತಿ, ಮಹಾದೇವಿ ಭೂತಿ, ಅಕ್ಕ ಮಹಾದೇವಿ ವಿಭೂತಿ, ರತ್ನಮ್ಮ ಭೂತಿ, ಮಾತೆ ಮಹಾದೇವಿ ವಿಭೂತಿ. ಹೌದಲ್ಲ? ನೀವು ಎಲ್ಲರೂ ವಿಭೂತಿ ಆಗಬೇಕು. ಇವು ವಿಭೂತಿ ಅಂತಂದ್ರೆ ಇದಲ್ಲ, ವಿಭೂತಿ ಪುರುಷರಾಗಬೇಕು, ಸೈಂಟ್ ಮಹಾತ್ಮರಾಗಬೇಕು ಅಂತ ಅರ್ಥ. ಕೊನೆಯದಾಗಿರ್ತಕ್ಕಂಥದ್ದು ಯಾವುದಂದ್ರೆ ದೇವ ಪೂಜೆ. ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ದೇವ ಪೂಜೆ. ಈ ದೇವ ಪೂಜೆ ಮಾಡೋರು ಯಾರಪ್ಪ ಅಂದ್ರೆ ಅವ್ರು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾಗ, ಅಂದರೆ MA MSc ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದ ಹಾಗೆ. ಅಂದರೆ ಬಸವಣ್ಣವ್ರು ಹೇಳ್ತಕ್ಕಂಥ ಈ ಏನು ವಚನದ ಇದು ಯಾವ ಪೂಜೆಯಲ್ಲಿ ಬರ್ತದ್ರಿ ಅಂತ ಕೇಳಿದರೆ ದೇವ ಪೂಜೆಯಲ್ಲಿ ಬರ್ತದೆ. ಬಸವಣ್ಣವರು ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭು ನಿಮ್ಮಯ್ಯ ನೋಟ ಹೆರಹಿಂಗದ ಕಣ್ಬೇಟ ಅಂತ ಹೇಳಿದರು. ಇಲ್ಲಿ ದೇವ ಪೂಜೆಯ ಮಾಟ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಬಸವಣ್ಣವ್ರು ಪೂಜೆ ಮಾಡೋಕ್ಕೆ, ಶಿವನ ಪೂಜೆ ಮಾಡೋಕ್ಕೆ ಹೇಳಿಲ್ಲ. ಗಂಗಾ ಗೌರಿ ವಲ್ಲಭನಾಗಿರ್ತಕ್ಕಂಥ ಶಿವನ ಪೂಜೆ ಮಾಡೋಕ್ಕೆ ಹೇಳಿಲ್ಲ ಅವರು. ಆ ಕೈಲಾಸದಲ್ಲಿ ಶಿವನೊಬ್ಬರು ಹೆಡ್ಡ ಕಾಣಿರು ಅಂತ ಹೇಳ್ಯಾರ. ಅಲ್ಲಿರ್ತಕ್ಕಂಥ ಗಣಾಧೀಶರು ಮೈಗಳೂರು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಪೂಜೆ ಮಾಡೋದು ಶಿವನ ಪೂಜೆಯಲ್ಲ,
ದೇವತಾ ಶಿವನ ಪೂಜೆ ಅಲ್ಲ, ನಾವು ಪೂಜೆ ಮಾಡೋದು ದೇವರ ಪೂಜೆ. ಆ ದೇವನನ್ನ ನಾವು ಶಿವ ಅಂತ ಕರೀಬಹುದು. ಅದಕ್ಕೆ ಕರೆದಿದ್ದಾರೆ ಶರಣರು, ಅದನ್ನು ತಿಳ್ಕೋಬೇಕು. ಶಿವನ ದೇವರನ್ನವರು ಶೈವರು, ದೇವರಿಗೆ ಶಿವ ಅನ್ನವರು ಶರಣರು. ಅದಕ್ಕಾಗಿ ಬಸವಣ್ಣವ್ರ ಪೂಜೆ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಅದು ದೇವ ಪೂಜೆ. ಪ್ರಾಯಶಃ ಒಂದು ಮಾತು ಹೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸ್ಬಹುದು, ಇಡೀ ಜಗತ್ತಿನಲ್ಲಿ ದೇವರ ಪೂಜೆ ಮಾಡ್ಲಿಕ್ಕೆ ಹೇಳಿದವರು ಏಕಮೇವ ದ್ವಿತೀಯ ಒಬ್ಬ ಮಹಾಪ್ರವಾದಿ ಯಾರಿದ್ರೆ ಬಸವಣ್ಣನೊಬ್ಬನೇ. ಯಾಕ್ರಿ ಅಂತ ನೀವು ಕೇಳ್ಬಹುದು. ನೋಡ್ರಿ, ಉಪಾಸನಾ ವಿಧಾನ 3 ರೀತಿ ಅದ. ಯಾಕಂದ್ರೆ 3 ಕರಣಗಳದ ಮನುಷ್ಯನಿಗೆ. ಮೈಯಿಂದ ಮಾಡತಕ್ಕಂಥ ಉಪಾಸನೆ ಪೂಜೆ ಅರ್ಚನೆ, ಮಾತಿನಿಂದ ಮಾಡತಕ್ಕಂಥ ಉಪಾಸನೆಗೆ ಪ್ರಾರ್ಥನೆ ಅಂತಾರೆ, ಮನಸ್ಸಿನಿಂದ ಮಾಡತಕ್ಕಂಥ ಉಪಾಸನೆಗೆ ಧ್ಯಾನ ಮೆಡಿಟೇಷನ್ ಅಂತ ಹೇಳ್ತಾರೆ. ಕೆಲವು ಜನ ಹುಚ್ಚುಚ್ಚು ಮಂದಿ ಇರ್ತಾರೆ, ಬಹಳ ವಿಚಿತ್ರದಾರ. ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ, ನಮ್ಮಲ್ಲಿ ಪೂಜೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ, ನಮ್ಮಲ್ಲಿ ಧ್ಯಾನ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ನೋಡ್ರಿ, ಇವಕ್ಕೆ 33 ಮಾರ್ಕ್ಸ್ ಇಟ್ಕೊಳ್ಳಿ. ನೀವು 3 ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿಮಗೆ 99 ಮಾರ್ಕ್ಸ್ ಮತ್ತು ನೀಟಾಗಿ ಬರೆದ್ರೆ 1 ಮಾರ್ಕ್ಸ್ ಪ್ಲಸ್ 100 ಮಾರ್ಕ್ಸ್ ಬಿಡ್ತಾವೆ. ನೀವೊಂದು ಪ್ರಶ್ನೆ ಅಟೆಂಡ್ ಆಗಲಿಲ್ಲ, ಅದಕ್ಕೆ ಬರೀದಿದ್ರೇನಾಯ್ತು 33 ಮಾರ್ಕ್ಸ್ ಹೊರಟೋದು. ಆದ್ದರಿಂದ ನೀ ಪೂಜೆ ಮಾಡದೇ ಇದ್ರೆ ನಿನಗೆ 66 ಮಾರ್ಕ್ಸ್ನ ಬೀಳ್ಬೋದು. ನೀನು ಪ್ರಾರ್ಥನೆ ಮಾಡದಿದ್ರೆ ಆವಾಗ ನಿನಗೆ 33 ಮಾರ್ಕ್ಸು ಕಳ್ಕೋತೀರಿ. ಆದ್ದರಿಂದ ನಾವು ಯಾವುದನ್ನು ಕಳ್ಕೋಬಾರ್ದು. 3 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂದ್ರೆ ಅವಾಗ ನಮ್ದು ಏನಾಗುತ್ತೆ, ಪರಿಪೂರ್ಣವಾಗಿರ್ತಕ್ಕಂಥ 100 ಮಾರ್ಕ್ಸ್ ಪಡ್ಕೊಂಡು ನಾವು ಹೆಂಗೆ ಈ ಪರೀಕ್ಷೆಯಲ್ಲಿ ಆಧ್ಯಾತ್ಮ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಅದನ್ನು ತಿಳ್ಕೊಳ್ಳಾರ್ದೇನೆ ಏನೇನು ಹೇಳ್ತಕ್ಕಂಥ ಮಾತು ಪ್ರಾರ್ಥನೆ ನಮ್ಮ ಧರ್ಮದಲ್ಲೇ ಅದ, ಇಲ್ಲ ಅಂತ ತಿಳ್ಕೊಬಾರ್ದು. ಆಡಿದಡೆಯ ನೊಡೆಯನ ಹಾಡುವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಹಾಡೋದು, ಬೇಡೋದು ಅಂದ್ರೆ ಅದರ ಅರ್ಥ ಪ್ರಾರ್ಥನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವ್ರು ಏನು ಹೇಳಿದ್ರು, ಮೈಯಿಂದ ಪೂಜೆ ಮಾಡಲಿಕ್ಕೂ ಹೇಳಿದರು, ಮಾತಿನಿಂದ ಪ್ರಾರ್ಥನೆ ಮಾಡಲಿಕ್ಕೂ ಹೇಳಿದರು, ಮತ್ತು ಮನಸ್ಸಿನಿಂದ ಧ್ಯಾನ ಮಾಡಲಿಕ್ಕೂ ಹೇಳಿದರು. ಅದಕ್ಕಾಗಿ ಇದು ಒಂದು ಸುಂದರವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಯೋಗ ಸಾಧನ ಅನ್ನೋದನ್ನ ನಾವು ನೆನಪಿನಲ್ಲಿಡಬೇಕು. ಇಲ್ಲಿ ನೋಡ್ರಿ, ಅದು ಹೇಳ್ತಾರೆ, ನಾ ಹಂಗಾರೆ ಪೂಜಾ ಮಾಡೋದು ಯಾವುದ್ರಿ ಅಂತ ಅವ್ರು ವರ್ಣನೆ ಮಾಡೋದನ್ನು ಕೇಳಿದ್ವಿ. ಜಗದಾಗಲ, ಮೂಗಿಲಾಗಲ, ಮೀಗೆಯಾಗಲ, ನಿಮ್ಮಗಲ. ಇದು ಎಂಥದ್ದು ಅಂತಂದ್ರೆ ಜಗತ್ತಿನಲ್ಲೆಲ್ಲ ಓತಪ್ರೋತವಾಗಿ ತುಂಬಿರುವುದು ಯಾವುದೋ ಅದು ಲಿಂಗ. ಲಿಂಗದ ವರ್ಣನೆ ಮಾಡ್ತಾರೆ ಇಲ್ಲಿ. ಲಿಂಗ ಅಂದ್ರೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಒಂದು ಮಾತು ಹೇಳಬೇಕು, ಲಿಂಗ ಅಂದ್ರೆ ಇದರ ಅರ್ಥ ಏನಪ್ಪ, ಎಟಿಮಾಲಜಿಕಲ್ ಮೀನಿಂಗ್ ಆಫ್ ಲಿಂಗ ಅಂದ್ರೆ ಏನು, ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲಿಯಾಡಿ ಕೊನೆಗೆ ಅದರಲ್ಲಿ ಲಯವಾಗ್ತದೋ ಅದಕ್ಕೆ ಲಿಂಗ ಅಂತ. ಇನ್ಸೊರೆ ತಿಳ್ಕೋಬೇಕು ಎಟಿಮಾಲಜಿಕಲ್ ಮೀನಿಂಗ್. ಅದು ಇಲ್ಲಾಂದ್ರೆ ಸರಿಯಾಗಿ ನಮಗೆ ತಿಳುವಳಿಕೆ ಆಗೋದಿಲ್ಲ. ಅದಕ್ಕೆ ಲಿಂಗ ಅಂದ್ರೆ ಅದು ಸ್ಥಾವರ ಲಿಂಗವೂ ಅಲ್ಲ, ಅದು ಚರಲಿಂಗವೂ ಅಲ್ಲ. ಲಿಂಗ ಇದರ ಅರ್ಥ ಏನಂದ್ರೆ ಪರಬ್ರಹ್ಮ, ಪರಶಿವ ಅನ್ನುವಂಥ ಅರ್ಥದಲ್ಲಿ ಲಿಂಗ ಶಬ್ದವನ್ನ ಅವರು ಬಳಸ್ತಾರೆ. ಅದಕ್ಕಾಗಿ ಲಿಂಗ ಅಂದ್ರೆ ಪರಾತ್ಪರ ವಸ್ತು, ಅಬ್ಸಲ್ಯೂಟ್ ರಿಯಾಲಿಟಿ ಅನ್ನುವಂಥ ಮಾತನ್ನು ನಾವು ತಿಳ್ಕೋಬೇಕು. ಅಂಥ ಪರಾತ್ಪರ ವಸ್ತುವಿಗೆ ಲಿಂಗ ಅಂತಾರೆ. ಅದನ್ನು ನಾವು ಪೂಜೆ ಮಾಡೋದಕ್ಕೆ ಲಿಂಗ ಪೂಜೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಿಂದ ಇಲ್ಲಿ ಸರಿಯಾಗಿ ತಿಳ್ಕೋಬೇಕು. ಅದರ ವರ್ಣನೆಯನ್ನು ಇಲ್ಲಿ ಮಾಡ್ತಾರೆ ನೋಡಿ. ಜಗದಾಗಲ, ಮೂಗಿಲಾಗಲ, ಮೀಗೆಯಾಗಲ, ನಿಮ್ಮಗಲ. ಈ ಎಷ್ಟು ದೊಡ್ಡದೈತಿ ಲಿಂಗು, ದೇವರು ಎಷ್ಟು ದೊಡ್ಡವದಾನ ಅಂದ್ರೆ ಜಗತ್ತಿನೆಲ್ಲ ತುಂಬಿ ತುಳುಕ್ತಾನೆ. ಮುಗಿಲಾಗಲ, ಆಕಾಶಕ್ಕೂ ಅತೀತನಾಗಿರ್ತಕ್ಕಂಥವನು, ಅದಕ್ಕೂ ಅತೀತಾಗಿ ಹೇಳಕ್ ಬರೋದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಏನ್ ಹೇಳ್ತಾರ, ನೀ ಎಷ್ಟು ದೊಡ್ಡ ಅವಧಿಯಪ್ಪ ಅಂದ್ರೆ ನಿನ್ನಟ್ಟೆ ದೊಡ್ಡ ಅವಧಿ. ಹಿಮಾಲಯ ಎಷ್ಟು ದೊಡ್ಡದ, ಹಿಮಾಲಯದಟ್ಟೆ ದೊಡ್ಡದ. ಪ್ಯಾಸಿಫಿಕ್ ಓಷನ್ ಎಷ್ಟು ದೊಡ್ಡದ, ಅದರಷ್ಟೇ ದೊಡ್ಡದ. ದೇವರೇ ನಿನ್ನನ್ನು ವರ್ಣನ ಮಾಡಕ್ಕೆ, ತುಲನೆ ಮಾಡಕ್ಕೆ, ಹೇಳಕ್ಕೆ ಆಗೋಲ್ಲ. ನೀ ಎಷ್ಟು ದೊಡ್ಡ ಅವಧಿಯಪ್ಪ ಅಂತಂದ್ರೆ ನಿನ್ನಟ್ಟು ದೊಡ್ಡವ್ರು ಯಾರು ಇಲ್ಲ, ಆದ್ರೆ ನಿನ್ನಟ್ಟು ನೀನೇ ದೊಡ್ಡ ಅವಧಿ ಅನ್ನುವಂಥ ಮಾತಿನಲ್ಲಿ ಕಡೆಗೆ ನಿಮ್ಮಗಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ, ಅಗೋಚರ, ಅಪ್ರತಿಮ ಲಿಂಗವೇ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಮಾತಿನಲ್ಲಿ ಪರಮಾತ್ಮನನ್ನ ಪ್ರಮಾಣದಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಯಾವುದೇ ತುಲನೆ ಮಾಡಿ ಹೇಳಿಕ್ಕೆ ಶಬ್ದದಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಪರಾತ್ಪರ ವಸ್ತು, ಆ ಪರಬ್ರಹ್ಮ, ಪರಶಿವ, ಅಬ್ಸಲ್ಯೂಟ್ ರಿಯಾಲಿಟಿ ಅದು ಏನ್ ಹೇಳ್ತದೆ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂದ್ರೆ ಇಂಥ ಪರಾತ್ಪರ ವಸ್ತು ನನ್ನ ಕೈಯೊಳಗೆ ಬಂದು ಚುಳುಕಾಯಿತು ಅನ್ನೋದು ಹೇಳ್ತಾರೆ. ಚುಳುಕಂದ್ರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಚುಳುಕಾದಿರಯ್ಯ ಅಂದ್ರೆ ಏನು, ಈಗ ಇಡೀ ಬೆಂಗಳೂರು ಪಟ್ಟಣವನ್ನು ಒಂದು ಕ್ಯಾಮ್ರಾದ ತಕೊಂಡ್ಬಿಡ್ಬೋದು, ಹೆಲಿಕಾಪ್ಟರ್ದಾಗ ಹೋಗಿ. ಅಂದ್ರೆ 1 ಇಂಚು ಚೌರಸ್ದಲ್ಲಿ ಇಡೀ ಒಂದು ನಾವು ನಗರವನ್ನು ಹೆಂಗ ಅದು ತೆಗೆದುಕೊಳ್ಳಿಕ್ಕೆ ಸಾಧ್ಯದ, ಹಂಗೆ ಇಂಥ ಬೃಹದಾಕಾರವಾಗಿರ್ತಕ್ಕಂಥ ವಿಶ್ವವನ್ನ ನಾವೆಲ್ಲ ಆ ಪರಾತ್ಪರ ವಸ್ತುವನ್ನ ಚುಳುಕಾಗಿ ಕರಸ್ಥಲದ ಇಷ್ಟಲಿಂಗದಲ್ಲಿ ನಾವು ಕಾಣಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೆಂಗ ಕರಿಯು ಕನ್ನಡಿಯೊಳಡಗಿದಂತೆ. ಈಗ ಆನೆ, ಬೃಹದಾಕಾರವಾದ ಆನೆಯನ್ನ ಚಿಕ್ಕದಾದ ಕನ್ನಡಿಯಲ್ಲಿ ಹೆಂಗೆ ಕಾಣ್ತೇವೆ, ಹಾಗೆ ಬೃಹದಾಕಾರವಾಗಿರ್ತಕ್ಕಂಥ ವಿಶ್ವ ಆ
ಈ ಪರಮಾತ್ಮನ ಅಂತಕ್ಕಂಥ ಲಿಂಗ ದರ್ಪಣದಲ್ಲಿ ನಾವು ಕಾಣಬಹುದು ಅನ್ನೋದನ್ನು ಇಲ್ಲಿ ಚುಳುಕಾಗಿ ಬಂದಿ ಎನ್ನುವ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕಾಗಿ ಇದು ದೇವರ ಪೂಜೆಯೇ ವಿನಃ ಇದು ದೇವತಾ ಪೂಜೆಯಲ್ಲ, ಪ್ರಾಣಿ ಪೂಜೆಯಲ್ಲ, ಅಥವಾ ಯಾವ ಮನುಷ್ಯರ ಪೂಜೆಯೂ ಅಲ್ಲ, ಅಥವಾ ಯಾವ ಆಕಾರದ ಪೂಜೆಯೂ ಅಲ್ಲ. ನೋಡ್ರಿ, ಇದಕ್ಕೇನಾದ್ರ ಹೆಣ್ಣು ಗಂಡು ಅನ್ನುವಂಥದ್ದು ಏನಿಲ್ಲ, ಲಕ್ಷಣ ಇಲ್ಲ, ಅಥವಾ ಮತ್ಯಾವುದೇ ಈ ಪ್ರಾಣಿ ಲಕ್ಷಣಗಳಿಲ್ಲ. ಇದು ಕೇವಲ ಗೋಲಾಕಾರವಾಗಿರ್ತಕ್ಕಂಥ ಇಷ್ಟಲಿಂಗ ಬಗ್ಗೆ ಹೇಳುವಾಗ ಇದು ಪರಾತ್ಪರ ವಸ್ತುವಿನ ಕುರುಹು ಅನ್ನುವುದನ್ನು ಹೇಳ್ತಾರೆ. ಇಲ್ಲಿ ಒಂದು ನೀವು ಪ್ರಶ್ನೆ ಕೇಳ್ಬೋದು ನಮ್ಗೆ, ಏನಪ್ಪ ಅದರ ಯಾಕೆ ಬೇಕ್ರಿ, ಕುರು ಯಾಕೆ ಬೇಕ್ರಿ ಅಂತ ತಿಳ್ಕೊಂಡು ಅನೇಕರು ಕೇಳ್ತಾರೆ. ನೋಡ್ರಿ, ಕುರುಹು ಇಲ್ಲದೆ ಅರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನೊಳಗೆ ಕುರುವಿನಿಂದಲೇ ಅರು ಸಾಧ್ಯ, ಕುರು ಇಲ್ಲದೆ ಅರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಮಾತುಗಳನ್ನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು. ಉದಾಹರಣೆಗಾಗಿ ಈಗ ಕಾವಿ ಬಟ್ಟೆ, ಕಾವಿ ಬಟ್ಟೆ ಯಾರ ಕುರುಹು? ಸನ್ಯಾಸಿಯ ಕುರುಹು. ಎದರ ಕುರುಹು? ತ್ಯಾಗದ ವಿರಾಗದ ಕುರುಹು. ಹೌದಲ್ಲ? ತ್ಯಾಗದ ಕುರುಹು, ವಿರಾಗದ ಕುರುಹು ಅಂತ ನಾವು ಹೇಳ್ತೀವಿ. ಖಾದಿ ಬಟ್ಟೆ ಎದರ ಕುರುಹು? ಸ್ವದೇಶಾಭಿಮಾನದ ಕುರುಹು. ಖಾಕಿ ಬಟ್ಟೆ ಯಾರ ಕುರುಹು? ಪೊಲೀಸರ ಕುರುಹು. ಎದರ ಕುರುಹು? ರಕ್ಷಣೆಯ ಕುರುಹು. ಹೀಗೆ ಪ್ರತಿನಿತ್ಯ ಜೀವನದಲ್ಲಿ ನಾವು ಕುರುಗಳನ್ನು ಬಳಸ್ತೇವೆ. ಈಗ ರಾಷ್ಟ್ರಧ್ವಜ ಅದ, ರಾಷ್ಟ್ರಧ್ವಜ ಎದರ ಕುರುಹು? ಸ್ವಾತಂತ್ರ್ಯತೆಯ ಕುರುಹು. ಸ್ವಾತಂತ್ರ್ಯತೆ ಬಂದಾಗ ನಾವು ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. 1947 ಆಗಸ್ಟ್ 15ಕ್ಕಿಂತ ಮೊದಲು ಹಾರಿಸ್ತಿರಲಿಲ್ಲ, ತಿಳಿತಾನೆ.